ನಮ್ಮೂರ ಕಡೆಗೆ 4 ಪುರಿ ತಿಂದ್ರು ಹೊಟ್ಟೆ ತುಂಬಿಲ್ಲ. ಇಲ್ಲಿ ಬರೀ 1 ಪುರಿ ತಿಂದ್ರು ಹೊಟ್ಟೆ ತುಂಬ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅದು ಏನಂತ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇದು ಬೆಂಗಳೂರಲ್ಲಿ ಅತಿ ದೊಡ್ಡ ಮಾಲ್. ನಂಗೆ ಟಿ ಸಿ ಕೊಟ್ಬಿಡಿ ಸರ್, ನಾ ಕಾಲೇಜ್ ಬಿಟ್ಟು ಏಷ್ಯಾದಲ್ಲಿ ಅತಿ ದೊಡ್ಡ ಮಾಲ್ ಇದೆ, ತೋರಿಸ್ತೀನಿ ನೋಡಿ. ನಾವು ಬಂದಿರೋದು ಫಸ್ಟ್ ಟೈಮ್, ನೋಡೋಕ್ಕೆ ತುಂಬ ಚೆನ್ನಾಗೈತಿ. ಎಲ್ಲರೂ ಒಂದು ಟೈಮ್ ಹೋಗಿ ಎಲ್ಲರಿಗೂ ತೋರಿಸ್ತೀನಿ ಬನ್ನಿ. ಯಾವ ಖುಷಿ ಆಗೈತಿ. ಇಂಥ ಮಾಲ್ ನಾನು ನೋಡೇ ಇಲ್ಲ. ಈಗ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಒಂದು ತಾಲೂಕಿನಾಗ ಏನೇನು ಸಿಗುತ್ತಾ ಅದಕ್ಕಿಂತ ದುಪ್ಪಟ್ಟು ಇಲ್ಲಿ ಸಿಗುತ್ತೆ. ನೋಡ್ರಿ, ಇಲ್ಲಿ ಬಂಗಾರ ಅಂಗಡಿ ಐತಿ ನಿಮ್ಗೆ. ಇಲ್ಲಿ ಬಂದ್ರೆ ನಿಮ್ಗೆ ಬಟ್ಟೆ ಅಂಗಡಿ ಐತಿ. ಇಲ್ಲಿ ಹೊರಗಡೆ ನೋಡ್ರಿ ಟೀ ಕುಡಿಬೋದು. ನಾನು ನೆಟ್ಟು ಫೋಟೋ ಇಟ್ಕೊಂಡ್ಬಿಟ್ಟು ನೀವು ನೋಡಿದ್ರೆ ಚಾಕ್ಲೇಟ್ ಅದು ತಿನ್ನೋ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಚಾಕ್ಲೇಟ್ ಇವು ತಿನ್ನೋವು ನೋಡ್ರಿ. ನಮ್ಮ ಊರ್ ಕಡೆಗೆಲ್ಲ 10 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ ಟಮ್ಟಮ್ನಾಗ ಮಾಡ್ಕೊಂತ ಬರ್ತಾರ. ಆದ್ರೆ ಎಷ್ಟು ನೀಟಾಗಿರ್ತಾರೆ ಅಂತ ನೋಡ್ಬೇಕು. ಇಲ್ಲಿ ಪರ್ಮಿಷನ್ ತೊಗೊಂಬರ್ಬೇಕಂತ ಅದು ನಮ್ಗೆ ಗೊತ್ತಿದ್ದಿಲ್ಲ. ಹೀಗಾಗಿ ನಮ್ಗೆ ಒಳಗೆ ಬಿಡವಲ್ರಿ ಅವರು. ಸೊ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಬೇರೆ ಏನಾಗತ್ತಾರ, ಅವ್ರನ್ನ ಹಿಂದಿ ಹತ್ರ ಪರ್ಮಿಷನ್ ತೊಗೊಂಬರ್ರಿ ಏನಾಗತ್ತಾರ. ಅದನ್ನು ತೋರ್ಸೋಕ್ಕಾಗಲ್ಲ. ಬಟ್ ನಮ್ಮ ಕೈಯಿಂದ ಏನು ಮಿಕ್ಕಿದ್ದು ಇನ್ನು ತೋರಿಸ್ಬೋದು, ಏನು ತೋರಿಸ್ಬೋದು ಅದನ್ನ ತೋರಿಸ್ ನೋಡ್ರಿ. ಇಲ್ಲ ನನ್ಗೆ ಎಷ್ಟು ಖುಷಿ ಆಗಿದೆ ಅಂತಂದ್ರೆ, ಇಲ್ಲಿ ನೋಡಿ ಬನ್ನಿ ತೋರಿಸ್ತೀನಿ. ನೋಡ್ರಿ, ಇಲ್ಲೇ ಬಟ್ಟೆ ಅಂಗಡಿ ಇಷ್ಟು ಇದನ್ನ ಮಾಡ್ಯಾರಂದ್ರೆ, ನಮ್ಮೂರ ಕಡೆಗೆ ಒಂದು ಊರಿಗೆ ಲೈಟ್ ಆಗಷ್ಟು ಒಂದೇ ಬಟ್ಟೆ ಅಂಗಡಿಯಾಗ ಲೈಟ್ ಹಾಕ್ಯಾರ ನೋಡ್ರಿ. ನಾವು ಇನ್ನೊಂದು ತೋರಿಸ್ತೀವಿ ಪ್ರಾಫಿಟ್ ಅಲ್ಲೋ. ಇಲ್ಲ ಫಸ್ಟ್ ಏನು ಯಾರು ಕರ್ಕೊಂಬಂದ್ರೆ ಕೊಡಿಸ್ಬೋದು. ಒಂದ್ಸಲ ಕರ್ಕೊಂಬರ್ರಿ ಇಲ್ಲಿಗೆ. ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿನ ನಿಮ್ಮ ಮಾಲಿಗೆ. ನೋಡ್ರಿ, ನಮ್ಮೂರ ಕಡೆಗೆ 4 ಪುರಿ ತಿಂದ್ರು ಹೊಟ್ಟೆ ತುಂಬಿಲ್ಲ. ಇಲ್ಲಿ ಬರೀ 1 ಪುರಿ ತಿಂದ್ರು ಹೊಟ್ಟೆ ತುಂಬುತ್ತೆ. ಅದು ಏನಂತ ತೋರಿಸ್ತೀನಿ ನೋಡಿ. ಬರೀ ಮ್ಯಾಕ್ ಕರ್ಕೊಂಡು ಹೋಗುತ್ತಿದ್ದ ಬಂದು ಸ್ವಲ್ಪ ಹೆದರಿಕೆ ಆಗ್ತಾರೆ ನಿಂದ್ರಕ್ಕ. ಯಾಕಂದ್ರೆ ಅದು ಫಸ್ಟ್ ಟೈಮ್ ಬಂದ್ಬಿಟ್ಟಿಲ್ಲ. ನನಗೂ ಭಾಳ ಖುಷಿ ಆಗ್ಬಿಡತ್ತಿ. ನೋಡಿ ನಿಂತರು ಸಾಕಾಗ ಈಗ 5 ವರ್ಷ ಡ್ಯಾನ್ಸ್ ಮಾಡ್ಕಿಂತ ಹೋಗ್ಬೋದು. ನಾನು ನೀವು ಏನಾದ್ರು ಬರ್ರಿ ಹೊರಾಗ ಬರೀ ಒಂದು ತೊಲಿ ಬಂಗಾರ ಇರ್ತಂದ್ರೆ 4 ಪತ್ತ ಹಾಕ್ತೀವಿ. ಇನ್ನೊಂದು ಕ್ಲೋಸ್ ಆಗೈತಿ. ಇದು ನಿಮ್ಗೆ ಕ್ಲೋಸ್ ಆಗೈತಿ ಅಂದ್ರೆ ಏನು ಪತ್ತ ಹಾಕಿಲ್ಲ, ಏನು ಹಾಕಿಲ್ಲ. ನಮ್ಮೂರ ಕಡೆಗೆ ಏನಾದರೂ ನಾವು ನೋಡಿದ್ರೆ ಉಳ್ಳಾಗಡ್ಡಿ ಬರೀ ಹೊರದಾಗ ನಿಮ್ಗೆ ಉಳ್ಳಾಗಡ್ಡಿ ಹಾಕಿದ್ರೆ ಸಾಕು, ಕೊತ್ತಂಬರಿ ಹಾಕಿದ್ರೆ ಸಾಕು, ಏನು ಹಾಕಿನ ಅಂತ ಹೇಳ್ತಾರೆ. ಏನಾದರೂ ಅಕಸ್ಮಾತ್ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲೇ ನಿಮ್ಗೆ ಒಂದು ಮ್ಯಾಪ್ ಹಾಕ್ಯಾರ. ನಾವು ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದ್ರೆ ಇಲ್ಲಿದ್ದೀವಿ. ಈಗ ನಾವು ಪ್ರೆಸೆಂಟ್ ಇಲ್ಲಿರೋದು ನೋಡಿರಿ. ಜೂಮ್ ಮಾಡಿದ್ರೆ ಜೂಮ್ ಆಗುತ್ತೆ, ಜೂಮ್ ಔಟ್ ಮಾಡಿದ್ರೆ ಜೂಮ್ ಔಟ್ ಆಗುತ್ತೆ. ಡಬಲ್ ಕ್ಲಿಕ್ ಮಾಡ್ಬೇಕು. ನಾನು ಹಿಂಗೆ ಮಾಡಾಕತ್ತೀನಿ, ಗೊತ್ತಾಗುತ್ತೆ ನನಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ, ನಾವಿಲ್ಲೇ ಫಸ್ಟ್ ಫ್ಲೋರ್ನಾಗ ಇದೀವಿ. ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡ್ರಿ ನೀವು. ನೋಡೋಕೆ ಅಷ್ಟೇ ನಮ್ಗೆ ನಾವು ಈ ಮಾಲಿಗೆ ಬಂದಿದ್ದು ಪಿಕ್ಚರ್ ನೋಡೋಕೆ ಬಂದೀವಿ. ಆ ಪಿಕ್ಚರ್ ಯಾವುದಂತ ಸ್ವಲ್ಪ ಕ್ಲಿಪ್ನ ತೋರಿಸ್ತೀನಿ. ಬಟ್ ಯಾಕಂದ್ರೆ ಪೈರಸಿ ಮಾಡ್ಬೇಕು ಅಂತ ಹೇಳ್ಯಾರ. ಸೊ ನಿಮಗೆ ನಮ್ಮ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೆ ಅರ್ಧ ತಾಸು ಐತಿ. ಅಷ್ಟರಲ್ಲಿ ಒಂದು ರೌಂಡ್ ಹಾಕ್ಯಂಬಂದು ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಏನು ಸಿಗುತ್ತೆ. ಇಲ್ಲಿ ಎಲ್ಲ ನಿಮ್ಗೆ ನಾಷ್ಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಲ್ಲ ಇದೆ ಸೇಮ್. ಬರೀ ಊಟ ಮಾಡೋಕ್ಕೆ ಒಂದು ಫ್ಲೋರ್ ಮಾಡಿದ್ದಾರೆ. ಇದನ್ನು ಟೋಟಲ್ ಇದು ಊಟದ ನೋಡ್ರಿ. ನಿಮ್ಮೂರ ಕಡೆಗೆ ಏನಾದರೂ 1 ಪುರಿ, ನಮ್ಮೂರ ಕಡೆಗೆ 4 ಪುರಿ ತಿಂದ್ರು ಹೊಟ್ಟೆ ತುಂಬಿಲ್ಲ. ಇಲ್ಲಿ ಬರೀ 1 ಪುರಿ ತಿಂದ್ರು ಹೊಟ್ಟೆ ತುಂಬುತ್ತೆ. ಅದು ಏನಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಸಣ್ಣ ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ಆಟ ಆಡೋದು ತೋರಿಸ್ಬೋದು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಿಮಗೆ ಗೇಮ್ ಅಂತಲ್ಲ, ಅಂದರೆ 3D ಅವನ್ನೆಲ್ಲ ಗೇಮೆಲ್ಲ ಫುಲ್ ಕಣ್ಮುಂದೆನೇ ಬರ್ತಿದ್ದಲ್ಲ. ಒಂದು ರೌಂಡ್ ಕೊಡ್ಬೇಕು.
ಫೋನ್ನಾಗೆ ಆಡ್ತಾರೆ, ಆಗಿಲ್ಲ ಬರೀ ಸ್ಕ್ರೀನಾಗೆ ಆಡ್ಬೋದು, ಕೈ ಹಿಡ್ಕೊಂಡು ಆಡ್ಬೋದು. ಅಯ್ಯೋ ಬಗೆನೇ ಇರ್ತಿ. ನೋಡಿದ್ರಲ್ಲ, ನಾವು ಒಂದು ಸರೌಂಡಿಂಗ್ ಒಂದು ರೌಂಡ್ ಎಲ್ಲ ಸುತ್ತಕ್ಕೆ ಬಂದ್ರಿ. ನೆಕ್ಸ್ಟ್ ಬಂದು ಹಿಂಗೆ ಹೋಗ್ತೀವಿ, ಸೇಮ್ ಅಲ್ಲ ಆ ಕಡೆ ಫ್ರಂಟ್ ಇಲ್ಲಿ ಡೌನ್ ಲೇಕ್ ಕಾಣ್ತಾನೆ ತೋರಿಸ್ತೀವಿ. ತೋರಿಸಿ ನಾವೀಗ ಥಿಯೇಟ್ರ್ ಒಳಗಡೆ ಹೊಂಟೀವಿ. ಅದು ಹೆಂಗೆ ನಿಮಗೆ ನೋಡ್ರಿ, ನಮಗೆಲ್ಲ ಇಲ್ಲ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ ಒಳಗೆ. ನಮ್ಮಲ್ಲಿ ಚೀಟಿ ಗೀಟಿ ಏನು ಸಿಗಂಗಿಲ್ಲ. ಚಂದ್ರಪ್ಪ ಏನೋ ರೇಟೇನಪ್ಪ ಎಲೆ ಅಡಿಕೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡ್ರಿ ಎಲ್ಲ ಖಾಲಿ ಮುಂಚೆ ಎಷ್ಟು ರಶ್ ಇತ್ತಂದ್ರೆ ಅಡ್ಡಾಡಕ್ಕೆ ಪುರ್ಸತ್ತಿದ್ದ. ಇವಾಗೆಲ್ಲ ಅಲ್ಲ. ಓಕೆ ಸ್ನೇಹಿತರೆ, ನಾವೆಲ್ಲ ಇವಾಗ ಸಿನಿಮಾ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಖಾಲಿ ಆಗಿದೆ. ಬಟ್ ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲಿದೆ ಅಂತಂದು ನಾವು ಒಂದು ಸ್ವಲ್ಪ ಹುಡುಕ್ಬೇಕು, ಯಾಕಂದ್ರೆ ಗೊತ್ತಾಗಲ್ಲ ಎಲ್ಲಿ ಬಂದೀವಿ ಏನು ಮಾಡ್ತೀವಿ ಅಂತಂದು. ಚೆಕ್ ಮಾಡೋಣ ಬನ್ನಿ. ಫೋಕಸ್ ಕಡಿಮೆ ಮಾಡಲಿ. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಮಾಲ್. ವಾವ್, ನೋಡಕ್ಕೆ ಭಾಳ ಚಂದ ಐತಿ ಇದು.